ಹಲೋ ಗೈಸ್, ನಾನು ಚೆನ್ನಾಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಾ ಅನ್ಕೊಂತಾ ಇದ್ದೀನಿ. ನಾನು ಇವಾಗ ಮಾತಾಡೋಕೆ ಬಂದಿರೋದು ಇಷ್ಟೇ. ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಚಾಲಕರದ್ದು ಸ್ವಲ್ಪ ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ. ಇದು ಬಂದು ಇವತ್ತಿಂದಲ್ಲ, ಇದು ತುಂಬ ವರ್ಷಗಳಿಂದ ನಡೀತಾನೆ ಇದೆ. ಇದು ಆಗ್ತಾ ಬಂದಿದೆ ಆ್ಯಕ್ಚುಲಿ. ಇವಾಗ ನಾನು ಹೇಳೋಕೆ ಹೋಗಿರೋದು ಇಷ್ಟೇ. ಏನು ಅಂದರೆ, ಇದರಲ್ಲಿ ಬೈಕ್ ಟ್ಯಾಕ್ಸಿ ಬಂದು ಎಲ್ಲೋ ಬೋರ್ಡಲ್ಲಿ ಓಡಬೇಕು ಅಂತ ಚಾಲಕ ಸಂಘಗಳೇ ಹೇಳ್ತಾ ಇದೆ. ಅದನ್ನು ಮಾಡಿಸ್ಕೊಂಡು ಓಡಿಸಿ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಇವಾಗ ಕೋರ್ಟಲ್ಲಿ ಏನು ಇದು ಬಂದಿದೆ ಇವಾಗ ತೀರ್ಪು, ಬೈಕ್ ಟ್ಯಾಕ್ಸಿ ಯೂಸ್ ಮಾಡಬಾರ್ದು ಅಂತ, ಅಷ್ಟು ದಿನ ಏನು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಎಲ್ಲೋ ಬೋರ್ಡ್ ನಿಮ್ಮ ಹತ್ರ ಇರುತ್ತಲ್ಲ, ಬಂದು ಓಡಿಸ್ಕೊಳ್ಳಿ. ಆಮೇಲೆ ಅವ್ರೇನಾದರೂ ತೀರ್ಪು ಓಡಿಸ್ಬೋದು ಅದು ಇದು ಅಂತ ಹೇಳಿದಾಗ. ಇಲ್ಲಾಂದರೆ ಈ ಆಟೋದವ್ರಿಗೆ ವೈಟ್ ಬೋರ್ಡ್ ಕೊಟ್ಬಿಡಿ. ಆಟೋದವ್ರಿಗೆ, ಈ ಕಾರ್ ಅವ್ರಿಗೆ ಎಲ್ಲೋ ಬೋರ್ಡಲ್ಲಿ ಯಾರು ಓಡಿಸ್ತಾ ಇದ್ದಾರೆ ಅವ್ರಿಗೆ ವೈಟ್ ಬೋರ್ಡ್ ಕೊಟ್ಬಿಡಿ. ವೈಟ್ ಬೋರ್ಡಲ್ಲಿ ಅವರು ಓಡಿಸ್ಕೊತಾರೆ. ಇಷ್ಟೇ ಹೇಳ್ತಾ ಇರೋದು. ಬಿಟ್ಟರೆ ಯಾರು ಬ್ಯಾನ್ ಮಾಡಿಲಿ, ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ ಅಂತ ಯಾರು ಹೇಳ್ತಾ ಇಲ್ಲ. ಇದು ಆಟೋದವ್ರಿಗೂ, ಯಾಕಂದರೆ ವೈಟ್ ಬೋರ್ಡ್ ಇದ್ದಾಗ ಆಟೋದವ್ರಿಗೂ ಏನು ಹೊಟ್ಟೆ ಮೇಲೆ ಹೊಡೆದಂಗಾಗಲ್ಲ. ಆಟೋದವರು ಅವ್ರ ಪಾಡಿಗೆ ಅವ್ರಿಗೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟರಲ್ಲೇ ದುಡ್ಕೊಂತಾರೆ. ಮತ್ತು ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅಂತಿದ್ದೀರಲ್ಲ, ಎಕ್ಸ್ಟ್ರಾ ಬಂದು ಯಾರೂ ಕೇಳಲ್ಲ ಸ್ವಾಮಿ. ಕೇವಲ ಒಂದು 100ಕ್ಕೆ ಒಂದು 10 ಜನ ಕೇಳ್ತಾರೆ ಅವರು. ಯಾಕಂದರೆ ಕಷ್ಟಪಡೋರು ಯಾರು ಎಕ್ಸ್ಟ್ರಾ ಕೇಳಲ್ಲ. ಯಾರು ಸೋಂಬೇರಿಗಳಿರ್ತಾರೆ ಅವ್ರು ಮಾತ್ರ ಎಕ್ಸ್ಟ್ರಾ ಕೇಳೋದು. ಯಾಕಂದರೆ ನಾವು ದಿನ ಪೂರ್ತಿ ದುಡ್ದು ನಮ್ಗೆ ಬೇಕಾಗಿರೋದು ದುಡ್ಕೊತೀವಿ. ಬಟ್ ಅವರು ಇಷ್ಟೇ ಮಾಡಬೇಕು, ಇಷ್ಟರಲ್ಲೇ ದುಡಿಬೇಕು ಅಂತಿರ್ತಾರಲ್ಲ, ಅವ್ರು ಮಾತ್ರನೇ ಎಕ್ಸ್ಟ್ರಾ ಕೇಳೋದು ನಿಮ್ಮ ಹತ್ರ. ಇನ್ಯಾರು ಎಕ್ಸ್ಟ್ರಾ ಕೇಳಲ್ಲ. ಗೈಸ್, ನಾನು ಆ್ಯಸ್ ಅ ಡ್ರೈವರ್ ಆಗಿ ಮಾತಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟು. ಅಂದರೆ ನಾನು ಇನ್ನು ಫ್ಯೂಚರಲ್ಲೂ ಇದೇ ಕೆಲಸ ಮಾಡ್ತೀನಿ ಅಂತೇನಿಲ್ಲ. 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು. ಬಟ್ ಅಟ್ ಪ್ರೆಸೆಂಟು ಆಟೋದವ್ರ ಮೇಲೆ ಏನು ದೂರು ಬಂತು ಅದರಿಂದ ಮಾತಾಡ್ತಾ ಇದ್ದೀನಿ. ಬಿಟ್ಟರೆ ಇದಕ್ಕೂ ನನಗೆ ಸಂಬಂಧ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಾನೇನು ನನ್ನ ಕೆಲಸ ಏನೋ ಇಷ್ಟರಲ್ಲೇ ಇರ್ತೀನಿ ಯಾವಾಗ್ಲೂ. ಬಟ್ ಫಸ್ಟ್ ಟೈಮು ಈ ಆಟೋದವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲ, ಒಂದೊಂದು ಟೈಮು ಆಗುತ್ತೆ ಎಲ್ಲರೂ ಇದು ಜಾಸ್ತಿ ಅಮೌಂಟ್ ತೊಗೊಂಡು ಜಾಸ್ತಿ ಇದಕ್ಕೆ ಹೋಗ್ತಾರೆ ಅಂತಿಲ್ಲ. ಇವಾಗ ನಾನು ಕೆಲಸ ಮಾಡ್ತಾ ಇದ್ದೀನಿ. ಓಲಾ ಊಬರಲ್ಲಿ ಏನು ತೋರಿಸುತ್ತೆ ಅಷ್ಟೇ ಅಮೌಂಟ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಅಮೌಂಟು ಯಾವತ್ತೂ ನಾನು ಯಾರನ್ನೂ ಕೇಳಿಲ್ಲ. ಅವರೇ ಟಿಪ್ಪಾಗಿ ಕೊಟ್ಟಿದ್ದಾರೆ. ಬಿಟ್ಟರೆ ನಾವು ಮಾಡೋ ಕೆಲಸ ಚೆನ್ನಾಗಿದ್ರೆ ಅವರೇ ಕೊಡ್ತಾರೆ. ಇದರಲ್ಲಿ ಬಂದು ಅವ್ರಿಗೆ ಸಂಬಂಧ ಇರಲ್ಲ. ಬಟ್ ಇದರಲ್ಲಿ ಇನ್ಕ್ಲೂಡ್ ಆಗಿ ಇವಾಗ ಬೈಕ್ ಟ್ಯಾಕ್ಸಿನ ಇವಾಗ ನೀವೇ ನೋಡ್ಬೋದು. ಈ ಯಾರು ಈ ಚಾಲಕ ಸಂಘಗಳಿರ್ತಾರೆ ಅವರೇ ಹೇಳಿದ್ದಾರೆ ಎಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡಿ ಗಾಡಿನ ಓಡಿಸಿ ಅಂತ. ಅಂದರೆ ನಾನು ಆ್ಯಕ್ಚುಲಿ ಈ ರ್ಯಾಪಿಡೋ ಓಡಿಸಿದಾಗ ಏನಾಯಿತು ಅಂದರೆ, ನಮಗೆ ಕಂಪ್ನಿಯವ್ರು ಹೇಳ್ತಾರೆ ಇದು ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ, ಯಾವುದೇ ರೀತಿ ತೊಂದರೆ ಇರಲ್ಲ, ನೀವು ಅಥವಾ ಬೈಕ್ ಟ್ಯಾಕ್ಸಿನ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕೊರಿಯರ್ನ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಫುಡ್ ಡೆಲಿವರಿ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಇದು ಪರ್ಮಿಷನ್ ಇದೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಮ್ಯಾನಿಪುಲೇಟ್ ಮಾಡ್ತಾರೆ. ಅದರಿಂದ ನಾವು ಬೈಕ್ ಟ್ಯಾಕ್ಸಿ ಮಾಡ್ತೀವಿ. ಬಟ್ ಇವಾಗ ನಮಗೆ ಗೊತ್ತಿಲ್ದಿರ ಮಾಡಿರೋದೇನು ಅಂದರೆ, ಅದು ನಾವು ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಗಾಡಿ ಓಡಿಸ್ಬೇಕು ಅನ್ನೋದು ಅಲ್ವಾ. ಎಲ್ಲೋ ಬೋರ್ಡ್ ಮಾಡಿಸಿ ಗಾಡಿ ಓಡಿಸಿ ಅಂತ ಇವರೇ ಹೇಳ್ತಿದಾರಲ್ಲ ಚಾಲಕರು. ಇನ್ನು ಬೇರೆಯವರು ಮಧ್ಯದಲ್ಲಿ ಬಂದು ಹೇಳೋದೇನಿದೆ ಹೇಳಿ? ಇದರಲ್ಲಿ ಸುಲಿಗೆ ಅನ್ನೋದೇನಿದೆ ಹೇಳಿ? ಬೈಕ್ ಟ್ಯಾಕ್ಸಿ ಮಾಡೋರು ಎಲ್ಲೋ ಬೋರ್ಡು ಮಾಡಿಸ್ಕೊಂಡು ಇವರು ಪ್ಯಾಸೆಂಜರ್ ಏನಿರ್ತಾರೆ ಅವ್ರಿಗೂ ಇನ್ಶೂರೆನ್ಸ್ ಬರೋ ಥರ, ಕವರ್ ಆಗೋ ಥರ ಅವರು ಬೈಕ್ ಓಡಿಸ್ಬೋದು ಅಂತ ಹೇಳ್ತಿದ್ದಾರೆ ಎಲ್ಲರೂ. ಇದರಲ್ಲಿ ಬ್ಯಾನು ಆ ಥರ ಏನೂ ಇಲ್ಲ ಅಲ್ವಾ. ಇವಾಗ ಕೋರ್ಟು ತೀರ್ಪೇನಿದೆ ಅದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಿದ್ದೀವಿ. ಆ ತೀರ್ಪು ಬರೋವರೆಗೂ ವೆಯ್ಟ್ ಮಾಡೋದು. ಪಬ್ಲಿಕ್ ಡಿಮ್ಯಾಂಡು ಇರುತ್ತೆ. ಆ ಪಬ್ಲಿಕ್ ಡಿಮ್ಯಾಂಡ್ ಮೇಲೆ ಈ ಎಲ್ಲ ಕೆಲಸಗಳು ಬೇಗ ಆದರೂ ಒಳ್ಳೆಯದೇ. ಬಟ್ ಅಟ್ ಪ್ರೆಸೆಂಟು ನಾನು ಆ್ಯಸ್ ಅ ಕಾರ್ ಡ್ರೈವರ್ ಆಗೂ ನೋಡಿದ್ದೀನಿ, ಆಟೋ ಡ್ರೈವರ್ ಆಗೂ ನೋಡಿದ್ದೀನಿ. ಕಾರ್ ಡ್ರೈವರಲ್ಲಿ ಪಾಪ ಏನೇನು ಉಳಿಸಲ್ಲ. ಒಂದೊಂದು ಟೈಮು 500 ರೂಪಾಯಿ ಉಳಿಸ್ತಾರೆ ಇಲ್ಲೋ ಗೊತ್ತಿಲ್ಲ. ನೀವು ಇದು ರಾಬರಿ ಮಾಡಿಬಿಡ್ತಾರೆ ಅನ್ನೋ ಲೆಕ್ಕದಲ್ಲಿ, ಅಂದರೆ ಇರೋ ಅಮೌಂಟ್ನ ಹೆಚ್ಚಿಗೆ ಕೇಳ್ತಾರೆ, ಹೆಚ್ಚಿಗೆ ಕಿತ್ಕೊತಾರೆ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಾ. ಬಟ್ ಇದೆಲ್ಲ ತಪ್ಪು. ನವೆಂಬರ್ 1 ಬಂದಾಗ, ಕರ್ನಾಟಕ ರಾಜ್ಯೋತ್ಸವ ಬಂದಾಗ ಯಾರು ಹೇಳಿ ಮುಂದೆ ಹೋಗೋದು? ಕಾರ್ಗಳವರು, ಆಟೋದವ್ರು ಬಿಟ್ಟರೆ. ಎಲ್ಲದಕ್ಕಿಂತ ಮುಂಚೆ ನಿಂತ್ಕೊಳ್ಳೋದೇ ಆಟೋದವರು. ಎಲ್ಲ ಫ್ಲಾಗ್ ಹಾಕ್ಕೊಂಡು ಓಡ್ತಾರೆ ನೋಡಿ, ಬೇರೆ ಯಾರು ಓಡಲ್ಲ, ಇವರೇ ಓಡಾಡೋದು. ಕನ್ನಡ ಮಾತಾಡಿ ಅಂದರೆ ಇದು ಇಂಡಿಯಾ ಅಂತಾರಲ್ಲ, ಏನಕ್ಕೆ ಇದು ಕರ್ನಾಟಕ ಅಂತ ಹೇಳೋದು ಅಂದರೆ, ನಾವು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತಾಡೋರು ಒಂದು ಗುಂಪಲ್ಲಿರೋದ್ರಿಂದ ಇದನ್ನ ಕರ್ನಾಟಕ ಅಂತಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕನ್ನಡ ಮಾತಾಡಲಿ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಓದಿರೋರು ಬರ್ದಿರೋರು ಎಲ್ಲ ಕನ್ನಡದವ್ರು ಇರ್ತಾರೆ. ಬೇರೆ ಭಾಷೆ ಬಂದು ಇಲ್ಲಿ ಬೇರೆ ಭಾಷೆನ ಎಲ್ಲ ಹಬ್ಬಿಸ್ಬಿಟ್ರೆ ನಿಮ್ಮ ಕನ್ನಡ ಕಂಪ್ಲೀಟು ಮರ್ತೋಗುತ್ತೆ ಅನ್ನೋ ಉದ್ದೇಶಕ್ಕೆ ಕನ್ನಡ ಮಾತಾಡಿ ಅಂತ ಹೇಳ್ತಾರೆ. ಓಕೆನಾ? ಇಲ್ಲಿ ಬಂದು ಬೇರೆಯವ್ರು ಬಂದು ಇದು ಇಂಡಿಯಾ ಅಂದಾಗ
ಇಲ್ಲಿ ಕರ್ನಾಟಕದವರೆಲ್ಲ ಕನ್ನಡ ಮರ್ತೋಗ್ಬೇಕಾ, ಹಿಂದಿನೇ ಮಾತಾಡ್ಬೇಕಾ, ಇಲ್ಲಾಂದ್ರೆ ಬೇರೆ ಭಾಷೆನೇ ಮಾತಾಡ್ಬೇಕಾ? ಅದರಿಂದನೇ ಅಷ್ಟೇ ಕನ್ನಡ ಮಾತಾಡಿ ಅನ್ನೋದು. ಕನ್ನಡ ಓದೋಕೆ ಬರೋಕೆ ಬರೋರಿಗೆ ಇಲ್ಲಿ ಉದ್ಯೋಗ ಕೊಡೋದು ಅನ್ನೋದು ಇದೇ ಉದ್ದೇಶಕ್ಕೆ. ನೆಕ್ಸ್ಟ್ ಒಂದಿನ ಕರ್ನಾಟಕ ಇದೆ ಅನ್ನೋದು ತಿಳಿಲಿ, ಇರಲಿ. ಅದಕ್ಕೋಸ್ಕರ ಆದರೂ ಕರ್ನಾಟಕ ಜನತೆಗೆ, ಇಲ್ಲಿರೋರಿಗೆ ಸ್ವಲ್ಪ ಒಳ್ಳೆ ಅವಕಾಶ, ಉದ್ಯೋಗಾವಕಾಶನ ಕೊಡಿ ಅಂತ ಹೇಳ್ತೀವಿ. ಅಷ್ಟೇ ಬಿಟ್ಟರೆ ಇನ್ನು ಏನೂ ಇರಲ್ಲ. ಇವಾಗ ನೋಡಿ, ಈ ಭಾರತಕ್ಕೆ ಹೋಲಿಸಿದ್ರೆ ಈ ಭಾಷೆ ನೂರಾರು ಭಾಷೆಗಳಲ್ಲಿ ಒಂದು ಭಾಷೆ. ವೈವಿಧ್ಯಮಯ ದೇಶ ನಮ್ಮದು. ಅಲ್ಲಿ ಮಾತಕ್ಕೆ ಮುಂಚೆ ಭಾಷೆನ ಅಡ್ಡ ತರ್ತಾರೆ ಅಂತಾರೆ. ಏನಕ್ಕೆ ಹೇಳಿ ಭಾಷೆನ ಅಡ್ಡ ತರೋದು? ಈ ಕರ್ನಾಟಕ ಒಂದು ಈ ಭಾರತ ದೇಶದಲ್ಲಿತ್ತು ಅನ್ನೋದಕ್ಕೆ ಒಂದು ಲ್ಯಾಂಡ್ ಮಾರ್ಕ್ ಅದು. ಅರ್ಥ ಆಯ್ತಾ? ಅದರಿಂದ ಕನ್ನಡ ಭಾಷೆ ಮಾತಾಡಬೇಕು, ಎಲ್ಲರೂ ಮಾತಾಡಬೇಕು ಅಂತ ಹೇಳೋದು. ಈ ರಾಜ್ಯದಲ್ಲಿ ಕನ್ನಡ ಇದೆ, ಕನ್ನಡನ ಎಲ್ಲ ಕಡೆ ಹರಡಬೇಕು ಅಂದರೆ ಬೇರೆ ಕಡೆಯಿಂದ ಬರೋರು ಇಲ್ಲಿ ಕನ್ನಡ ಮಾತಾಡಬೇಕು. ಅವ್ರ ಮನೆಯಲ್ಲಿ ಅವರು ಇಷ್ಟ ಬಂದಿದ್ದ ಲ್ಯಾಂಗ್ವೇಜ್ ಮಾತಾಡಲಿ. ಬಟ್ ಕರ್ನಾಟಕದಲ್ಲಿದ್ದಾಗ ಕನ್ನಡ ಮಾತಾಡಬೇಕು, ಬೇರೆ ರಾಜ್ಯದಲ್ಲಿದ್ದಾಗ ಬೇರೆ ಭಾಷೆ ಮಾತಾಡ್ಕೊಳ್ಳಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಲಿ ನಮ್ಮ ಭಾಷೆನ ಸ್ವಲ್ಪ ಹರಡಲಿ ಅಲ್ವಾ? ಈ ಥರನೇ ಭಾಷೆ ಉದ್ಧಾರ ಆಗಬೇಕು ಅಂದರೆ. ಇಲ್ಲಾಂದರೆ ನೀವೆಲ್ಲರನ್ನೂ ಇವಾಗ ಹಿಂದಿಯವ್ರನ್ನೇ ಮೇಲೆ ತಂದಿಡ್ತೀರಾ, ಬೇರೆ ಭಾಷೆಯವ್ರನ್ನ ತಂದಿಡ್ತೀರಾ, ಇಲ್ಲ ಯಾರ ತಮಿಳು ತೆಲುಗು ಅದು ಇದು ಅಂತ ತಂದಿಡ್ತೀರಾ ಅಂದ್ಕೊಳ್ಳಿ, ಎಲ್ಲ ಇದೇ ಆಗುತ್ತೆ. ಬಟ್ ಕನ್ನಡದವರೆಲ್ಲ ಹೊರಟೋಗ್ತಾರೆ. ಆವಾಗ ಇದು ಬಂದು ಇನ್ನೊಂದು ಸಪ್ರೇಟ್ ರಾಜ್ಯ ಆಗುತ್ತೆ. ಕನ್ನಡ ಅನ್ನೋದು ಇರುತ್ತಾ ಇಲ್ವಾ ಅನ್ನೋದು ಒಂದು. ಅಂದರೆ ನಾನು ಎಕ್ಸಾಕ್ಟಾಗಿ ಇವಾಗ ಆಲ್ಮೋಸ್ಟು ಎಲ್ಲ ಕಡೆ ನೋಡಿದಾಗ ಈ ಥರ ಬೇರೆ ಬೇರೆ ರಾಜ್ಯದವ್ರು ಬಂದು ಇದ್ದು ಕನ್ನಡ ಮಾತಾಡೋದು ಕಡಿಮೆ ಆಗಿರೋದ್ರಿಂದ ಇದನ್ನು ನಾನು ಇದ್ರ ಜೊತೆಗೆ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ಮಾಡ್ಕೊಳ್ಳಿ. ಕನ್ನಡ ಭಾಷೆಗೆ, ಕರ್ನಾಟಕಕ್ಕೆ ಕೊಡೋ ಕೊಡುಗೆ ಆಟೋದವರು ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ಕರ್ನಾಟಕ ರಕ್ಷಣಾ ವೇದಿಕೆ, ಈ ಕರ್ನಾಟಕ ರಕ್ಷಣಾ ಸಮಿತಿಗಳು, ಈ KRS ಪಕ್ಷಗಳು, ಈ ಥರದವರು ಕರ್ನಾಟಕನ ಸ್ವಲ್ಪ ಉದ್ಧಾರ ಮಾಡೋಕ್ಕೆ ಬಂದವ್ರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕನ್ನಡ ಉಳಿಬೇಕು ಅಂದರೆ ಇವರು ರಕ್ಷಣಾ ವೇದಿಕೆಗಳು ಇರಲೇಬೇಕು. ಭ್ರಷ್ಟಾಚಾರ ಹೋಗೋದಕ್ಕೆ ಈ ಥರ ಹೊಸ ಪಕ್ಷಗಳು, KRS ಪಾರ್ಟಿಗಳ ಥರದ್ದು ಹೊಸ ಪಕ್ಷಗಳು ಬರಬೇಕು. ಮತ್ತು ಈ ಭ್ರಷ್ಟಾಚಾರ ಈ A to Z ಈ ನಮ್ಮ ಟೋಟಲ್ಲು ಕರ್ನಾಟಕದಲ್ಲಿ ಭ್ರಷ್ಟಾಚಾರದಿಂದ ಹಿಡಿದು ಒಂದು ಕಲಬೆರಕೆ, ಈ ಮೋಸ, ದಗ, ವಂಚನೆ, ಈ ಥರದ್ದೆಲ್ಲ ಹೋಗ್ಬೇಕು ಅಂದರೆ ಈ ವಿಜಯ ಟೈಮ್ಸ್ ಅನ್ನೋ ಒಂದು ಚಾನಲ್ ಇದೆಯಲ್ಲ, ಆ ಥರ ವಿಜಯಲಕ್ಷ್ಮಿ ಥರ ಒಬ್ಬರು ಬರಬೇಕು. ಆ ಥರ ಇದ್ದಾಗ ನಮ್ಮ ನಾಡು ನುಡಿ, ಈ ಸ್ವಲ್ಪ ನಮ್ಮ ಒಂದು ಸ್ಥಳ ಏನಿದೆ ಕರ್ನಾಟಕ, ಅದು ಚೇಂಜಸ್ ಆಗೋಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನಾನು ಹೇಳ್ತೀನಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೋ ಈ ಬೈಕ್ ಟ್ಯಾಕ್ಸಿ ಅದು ಇದು ಯಾವುದ್ಯಾವುದೋ ರೇಟ್ಗಳು ಮಾಡಿದ್ದಾರೆ. ಇದು ಬೇಳೆ ರೇಟುಗಳು, ಅಕ್ಕಿ ರೇಟು, ಎಣ್ಣೆ ರೇಟು ಎಲ್ಲ ರೇಟ್ ಮಾಡಿದ್ದಾರೆ. ಈ 10-20 ರೂಪಾಯಿಗೆ ಜಗಳಗಳು ಮಾಡಿಕೊಂಡು 10-20 ರೂಪಾಯಲ್ಲಿ ಏನ್ರಿ ಸಿಗುತ್ತೆ? ಈಗ 100-1,000 ರೂಪಾಯಿ ಕೊಟ್ರೇ ಬದುಕೋಕ್ಕಾಗ್ತಾ ಇಲ್ಲ. ಅರ್ಥ ಆಯ್ತಾ? ಈ ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಲ್ಲ ಜಗಳ ಮಾಡ್ಕೊಂಡಿದ್ರೆ ಅಕ್ಕಿ ಬೆಳೆ ಆ ರೇಟ್ಗೆ ಹೋಲಿಸಿದ್ರೆ ಇದು ಹೆವಿ ಚಿಕ್ಕ ಅಮೌಂಟು. ಅಕ್ಕಿ ಬೆಳೆಗೆ ನೀವು 5-6 ಸಾವಿರ ಎಕ್ಸ್ಟ್ರಾ ಕೊಡ್ತೀರಾ, ಹುಷಾರಾಗಿರಿ. ಅರ್ಥ ಮಾಡ್ಕೊಳ್ಳಿ. ಡೀಸೆಲು, ಪೆಟ್ರೋಲು ಡೈಲಿ ಒಂದೊಂದು ರೂಪಾಯಿ, CNG ರೇಟು ಒಂದೊಂದು ರೂಪಾಯಿ ರೇಟ್ ಆಗ್ತಾನೆ ಇದೆ. ಅದ್ರ ಬಗ್ಗೆ ಯಾರೂ ಕೇಳಲ್ಲ. ಈ ಥರ ಬೈಕ್ ಟ್ಯಾಕ್ಸಿ, ಈ ರಿಕ್ಷಾ ಟ್ಯಾಕ್ಸಿ, ಕಾರ್ ಟ್ಯಾಕ್ಸಿ, ಇದರಲ್ಲೇ ಆಗೋಯ್ತು ನಮ್ಮ ಜೀವನ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಜೀವನ ಮಾಡೋದು ಕಷ್ಟ ಇರುತ್ತೆ. ಸ್ಟಾರ್ಟಿಂಗ್ ಆದರೆ 1 ರೂಪಾಯಿ ಇಲ್ದಿದ್ರು ಬದುಕ್ತಾ ಇದ್ರಂತೆ. ಬಟ್ ಇವಾಗ ಹಂಗೆ ಬದುಕೋಕ್ಕಾಗಲ್ಲ. ಡೈಲಿ ದುಡಿದ್ರೇ ನಾವು ಬದುಕೋಕ್ಕಾಗ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ಮೈಂಡ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಚಾಲಕ ಸಂಘಗಳೇ ಹೇಳ್ತಿದೆಯಲ್ಲ, ಎಲ್ಲೋ ಬೋರ್ಡ್ ಮಾಡಿಕೊಂಡು ಗಾಡಿ ಓಡಿಸ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಇಲ್ಲಾಂದರೆ ಆಟೋದವ್ರಿಗೆ ವೈಟ್ ಬೋರ್ಡ್ ಕೊಟ್ಬಿಡ್ರಪ್ಪ. ಆಟೋದವ್ರಿಗೆ, ಕಾರವ್ರಿಗೆ ಎಲ್ಲರಿಗೂ ವೈಟ್ ಬೋರ್ಡ್ ಕೊಟ್ಬಿಡಿ. ಅಂದರೆ ಆಲ್ಮೋಸ್ಟ್ ಯಾರೂ ಎಕ್ಸ್ಟ್ರಾ ಕೇಳಲ್ಲ ನನಗೆ ಗೊತ್ತಿರೋಂಗೆ. ಏನೋ ಒಂದು 100ರಲ್ಲಿ ಒಂದು 10 ಜನ ಇರ್ತಾರೆ, ಎಲ್ಲರೂ ಕೇಳಲ್ಲ ಅಲ್ವಾ? ಅದು ಒಬ್ಬರೋ ಇಬ್ಬರೋ ಮಾಡೋದಕ್ಕೆ ಎಲ್ಲರ ಮೇಲೇನೂ ಇದು ಒಂದು ದೂರ ಹೇಳ್ಬಿಟ್ಟು, ನಿಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ದೂರ ಹೇಳೋದು ತಪ್ಪಲ್ವಾ? ಇನ್ನೊಂದು ಬಂದು, ನಾವು ಗಾಡಿ ಓಡಿಸ್ತೀವಿ, ರೋಡಲ್ಲಿ ಇರ್ತೀವಿ, ಪ್ರೆಷರ್ ಏನಿರುತ್ತೆ ನಮಗೆ ಔಟ್ಸೈಡು, ಬೇರೆ ಎಲ್ಲ ಕಡೆ ಹೋಗಿ ಗಾಡಿಗಳು ನಿಲ್ಲಿಸ್ಕೊಂಡು ನಾವು ಆ ಧೂಳು ಕುಡಿದು ಆ ಈಟ್ಗೆ ನಮ್ಮ ಮೈಂಡು ಒಂಥರ, ಅಂದರೆ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಕಂಟ್ರೋಲು ಅಂದರೆ ಕಾಯೋ ಮೈಂಡು, ವೆಯ್ಟ್ ಮಾಡೋ ಮೈಂಡು,
ಸ್ವಲ್ಪ ಕಾಮಾಗಿರೋಕ್ಕೆ ಹಿಂಗೆಲ್ಲ ಇರೋಕ್ಕಾಗಲ್ಲ. ಎಷ್ಟೇ ಕಾಮಾಗಿದ್ರೂ, ಯಾಕಂದರೆ ಒಬ್ಬೊಬ್ರು ಏನಿರ್ತಾರೆ ಅಲ್ಲೇ ಮನೆಗಳು ಮಾಡಿಕೊಂಡು ಬೆಳಿಗ್ಗೆ ಹೋಗಿ ಸಾಯಂಕಾಲ ಹೋಗಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಸರಿ ಹೋಗುತ್ತೆ. ಬಟ್ 24 ಅವರ್ಸ್ ಕೆಲಸ ಮಾಡ್ತಾರಲ್ಲ, ಅವರು ಕರೆಕ್ಟಾಗಿ ಇರೋಕ್ಕಾಗಲ್ಲ. ಅವ್ರ ಮೈಂಡು ಕ್ಲೀನಾಗಿ ಸೆಟ್ ಮಾಡ್ಕೊಳಕ್ಕಾಗಲ್ಲ. ಈ ಥರದ ಪರಿಸ್ಥಿತಿಲಿ ಈ ಇದು ಈ ಥರ ಡಿಫ್ರೆಂಟು ನೀವೇನು ಹೇಳ್ಕೊಂಡು ಬರ್ತೀರಾ ನಿಮ್ಮ ಶೋಕಿಗಳಿಗೋಸ್ಕರ, ನಿಮ್ಮ ಅದೇ ಹೇಳ್ತಾರಲ್ಲ, ನೀವು ಪಾಪ್ಯುಲರ್ ಆಗೋದಕ್ಕೋಸ್ಕರ ಬೇರೆಯವ್ರ ಮೇಲೆ ಎತ್ತಾಕೋದು ತಪ್ಪು. ಇವಾಗ ಎಲ್ಲರೂ ಬೈಕ್ ಟ್ಯಾಕ್ಸಿನೇ ಯೂಸ್ ಮಾಡ್ತೀರಾ? ಯಾಕಂದರೆ ನಾನು ಪರ್ಸ್ನಲ್ ಆಗಿ ಬೈಕ್ ಟ್ಯಾಕ್ಸಿ ಯೂಸ್ ಮಾಡಿದ್ದೀನಿ. ಬೈಕ್ ಟ್ಯಾಕ್ಸಿ ಯೂಸ್ ಮಾಡಿ ನಾನು ₹1000 ಡೈಲಿ ಅರ್ನ್ ಮಾಡ್ತಿದ್ದೆ ಆ ಟೈಮಲ್ಲಿ. ಯಾವಾಗ 2000 ಮೇ ಬಿ 20 21 ಸಮಥಿಂಗ್, 12 20 21 ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಯೂಸ್ ಮಾಡಿದ್ದೀನಿ. ನಾನು ಬೈಕ್ ಟ್ಯಾಕ್ಸಿ ಮಾಡಿದ್ದೀನಿ. ನಾನು ಅದರಿಂದ ಇದು ತೊಂದರೆಗೊಳಪಟ್ಟು ನಾನು ಎಲ್ಲೆಲ್ಲೋ ತಿರುಗಿ ಕೋರ್ಟಲ್ಲಿ ಹೋಗಿ ಕೇಸ್ ಕಟ್ಟಿ 4 ಲಾಯರ್ಗಳಿರ್ತಾರೆ, ಅವ್ರಿಗೆ ಕಾಸುಗಳು ಕೊಟ್ಟು ಅದು ತಪ್ಪು ಮಾಡಿದ್ದು ಕಂಪ್ನಿ ಆದರೆ ನಾವೇ ತಪ್ಪು ಮಾಡಿದ್ದು ಅಂತ ಹೇಳ್ಬಿಟ್ಟು ಬರ್ಕೊಟ್ಟು ಎಲ್ಲ ಲಾಯರ್ ಇದು ಜಡ್ಜ್ ಮುಂದೆ ತಪ್ಪಾಯಿತು ಅಂತ ಕೇಳಿಕೊಂಡು ಇವೆಲ್ಲ ಬರೋದು ನೋಡಿ. ಯಾರೋ ಮಾಡಿದ ತಪ್ಪಿಗೆ ನಾವು ತಪ್ಪು ಅನುಭವಿಸಿದ್ದೀವಲ್ಲ, ಅನುಭವಿಸಿ ಮತ್ತೆ ಇವಾಗ ನಾನೇ ಒಂದು ಯೆಲ್ಲೋ ಬೋರ್ಡು ಕಾರ್ ಓಡಿಸ್ತಾ ಇದ್ದೀನಲ್ಲ, ಅಂದರೆ ಲೆಕ್ಕ ಹಾಕಿ ತಪ್ಪಿರೋದು ನಮ್ದಲ್ಲ. ಈ ಸೊಸೈಟಿಲೇ ಈ ಥರ ತಪ್ಪಿದೆ. ಇವಾಗ ಸದ್ಯಕ್ಕೆ ತಪ್ಪಿಗೆ ನಾವು ಮುಂದೆ ಏನು ಗೊತ್ತಿಲ್ದಿರೋರು ಮುಂದೆ ತಗ್ಲಾಕೊಂತೀವಿ ಬಿಟ್ರೆ ಎಲ್ಲ ಹೇಳ್ತಾ ಇಲ್ವಾ, ಮೂರು ಬಿಟ್ಟಿರೋರು ಊರಿಗೆ ದೊಡ್ಡವರು ಅಂಥವ್ರೆಲ್ಲ ಚೆನ್ನಾಗಿರ್ತಾರೆ. ನಮ್ಮಂಥವ್ರಿಗೆ ಪ್ರಾಬ್ಲಮ್ಮು. ಹುಷಾರಾಗಿರಿ. ಬಟ್ ಎಲ್ಲರೂ ಎಲ್ಲ ಇದು ಆಟೋದವರು ತಪ್ಪು ಅನ್ನೋದು ಅದು ತುಂಬ ತಪ್ಪಿರುತ್ತೆ. ಎಲ್ಲರೂ ತಪ್ಪಿರಲ್ಲ. ಇಲ್ಲಿ ಬಂದು ಕೇವಲ 100ಕ್ಕೆ 10% ಇರ್ಬೋದು ಬಿಟ್ರೆ ಎಲ್ಲ ಆಟೋದವರು ಒಳ್ಳೆಯವರೇ. ಪಾಪ ಎಲ್ಲ ಡ್ರೈವರ್ಗಳು ಒಳ್ಳೆಯವರೇ, ಎಲ್ಲ ಒಳ್ಳೇದೇ ಮಾಡೋಕೆ ಹೋಗ್ತಾರೆ. ಇದಕ್ಕೆ ಬಗ್ಗೆ ಯಾರೋ ಥರ್ಡ್ ಪಾರ್ಟಿ ಬಂದು ಮಾತಾಡೋದು ಅಷ್ಟೊಂದು ಸರಿ ಇರಲ್ಲ. ಅಷ್ಟೇ, ಇನ್ನೇನಿಲ್ಲ. ಯಾರ್ದು ತಪ್ಪಿಲ್ಲ. ಇದಕ್ಕೆ ಯಾರು ಥರ್ಡ್ ಪಾರ್ಟಿ ಬಂದು ಮಾತಾಡೋ ಅವಶ್ಯಕತೆನೂ ಇಲ್ಲ. ಇದರಲ್ಲೊಂದೇನು ಕೇಳ್ತಾ ಇರೋದು, ಚಾಲಕರ ಸಂಘ ಏನು ಕೇಳ್ತಾ ಇದೆ ಅಂದರೆ, ವೈಟ್ ಬೋರ್ಡ್ ಯೂಸ್ ಮಾಡೋ ಬದಲು ಯೆಲ್ಲೋ ಬೋರ್ಡು ಸ್ಕೂಟರ್ನ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇನ್ನೇನು ಅವರು ಬೇರೆ ಏನು ಕೇಳ್ತಾ ಇಲ್ಲ. ಇಲ್ಲಾಂದರೆ ಅದೇ ಕೆಲಸ ಇವರು ಆಟೋದವರು ಯೆಲ್ಲೋ ಬೋರ್ಡ್ ಅವ್ರು ಏನು ಕೇಳ್ತಾರೆ, ಕಾರವರು, ನಮಗೆ ವೈಟ್ ಬೋರ್ಡ್ ಕೊಟ್ಬಿಟ್ರಪ್ಪ, ಬೇರೆ ಬೇಡ, ವೈಟ್ ಬೋರ್ಡ್ ಕೊಟ್ಬಿಟ್ರಿ ನಾವು ಯೂಸ್ ಮಾಡ್ತೀವಿ, ₹1 ಎಕ್ಸ್ಟ್ರಾ ಕೇಳಲ್ಲ ಅಲ್ವಾ? ₹1 ಯಾರು ಎಕ್ಸ್ಟ್ರಾ ಆಟೋದವ್ರು ಏನು ಕೇಳ್ತಾರೆ ಎಕ್ಸ್ಟ್ರಾ? ಯಾವಾಗೋ ಇದು ಒಟ್ಟಿಗೆ ಯಾರು ಸೋಂಬೇರಿಗಳಿರ್ತಾರೆ ಅಂಥವ್ರು ಮಾತ್ರ ನಿಮ್ಮ ಹತ್ರ ಎಕ್ಸ್ಟ್ರಾ ಕೇಳ್ಬೋದು ಬಿಟ್ರೆ, ಕಷ್ಟಪಡೋರು ಯಾರು ನಿಮ್ಮ ಹತ್ರ ₹1 ಎಕ್ಸ್ಟ್ರಾ ಕೇಳಲ್ಲ. ನಿಮ್ಮ ಹತ್ರ ಇರೋದು ₹1 ಎಕ್ಸ್ಟ್ರಾ ಬೇಕಾಗಿಲ್ಲ ರೀ. ಎಲ್ಲರೂ ದುಡ್ಕೊಂಡು ತಿನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಎಲ್ಲರೂ ಆಟೋದವರು ಹಂಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಶ್ರೀಮಂತರಾಗಬೇಕಿತ್ತು. ಯಾರು ಬಡವರಾಗಿ ಉಳಿತಾ ಇರಲಿಲ್ಲ. ನಿಮ್ಮ ಹತ್ರ ₹500,000 ಎಲ್ಲ ಪಬ್ಲಿಕ್ ಹತ್ರ ಕಿತ್ಕೊಂಡು ತಿನ್ನೋಂಗಿದ್ರೆ ಯಾರು ಬಡವರಾಗೆ ಉಳಿತಾ ಇರಲಿಲ್ಲ. ಎಲ್ಲರಿಗೂ ಏನೋ ಒಂದೊಂದು ರೋಗಗಳು ಬಂದು ಸಾಯೋರು. ಬಟ್ ಯಾರು ಒಂದೇ ಒಂದು ಅವ್ರ ಹತ್ರ ಪ್ರಾಬ್ಲಮ್ ಏನು ಅಂದರೆ, ಈ ರೋಡಲ್ಲಿ, ಟ್ರಾಫಿಕ್ಕಲ್ಲಿ, ಈ ಪೊಲ್ಯೂಷನಲ್ಲಿ ತಿರುಗಿ ಅವ್ರ ಮೈಂಡ್ ಏನು ಅಂದರೆ ಅವ್ರ ಕಂಟ್ರೋಲಲ್ಲಿರಲ್ಲ. ಅದೊಂದು ಹೇಳ್ತೀನಿ. ಬಟ್ ಅವ್ರ ಪ್ರಕಾರ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊತಾರೆ. ಈ ಮಧ್ಯದಲ್ಲಿ ಬಂದು ಈ ಟ್ರಾಫಿಕ್ಕಲ್ಲಿ ತೊಂದರೆ ಕೊಡೋದು, ಬೇರೆಯವರು ಬಂದು ಹಿಂಸೆ ಕೊಡೋದು, ಒಂದೊಂದು ಟೈಮು ತಪ್ಪುಗಳಾಗುತ್ತೆ. ಅದಕ್ಕೆ ನಾರ್ಮಲಾಗಿ ಮಾತಾಡ್ಕೊಂಡು ಹೊರಟೋದ್ರೆ ಆಗೋಯ್ತು. ಅದನ್ನು ಬಿಟ್ಟು ಓಯ್ ಅಂದ್ಕೊಂಡು ಇದ್ದರೆ ಇವ್ರಿಗೂ ಸ್ವಲ್ಪ ಟೆಂಪ್ಟು ಜಾಸ್ತಿ ಆಗುತ್ತೆ. ಯಾಕಂದರೆ ರೋಡಲ್ಲೇ ಇರ್ತಾರಲ್ಲ, ರೋಡಲ್ಲಿ ಅವ್ರ ಮೈಂಡ್ ಅವ್ರ ಕಂಟ್ರೋಲಲ್ಲಿರಲ್ಲ. ಸುಮ್ಮನೆ ಮಾತಾಡ್ತಾರೆ, ಸುಮ್ಮನೆ ಜಗಳ ಆಗುತ್ತೆ. ಅದಕ್ಕೋಸ್ಕರ ಆಯ್ತಣ್ಣ ಸಾರಿ ಅಣ್ಣ ಅಂದ್ಕೊಂಡು ನೀವು ಅಂದರೆ ಅವರು ಆಯ್ತಣ್ಣ ಸಾರಿ ಅಣ್ಣ ಅಂತಾರೆ. ಈ ರೋಡುಗಳಲ್ಲಿ ಹೆಂಗೆ ಅಂದರೆ, ನೀವು ಹೆಂಗಿರ್ತೀರೋ ಆಟೋಮೆಟಿಕ್ಕು ಆಪೋಸಿಟ್ ಅವರು ಹಂಗಿರ್ತಾರೆ. ನೀವು ಒಳ್ಳೆಯವರಾಗಿದ್ದರೆ ಅವರು ಒಳ್ಳೆಯವರಾಗಿರ್ತಾರೆ, ನೀವು ಕೆಟ್ಟವರಾಗಿದ್ದರೆ ಅವ್ರು ಕೆಟ್ಟವರಾಗಿರ್ತಾರೆ. ಅಷ್ಟೇ ಬಿಟ್ಟರೆ, ಅಂದರೆ ಆ ಸಿಚುವೇಶನ್ಗೆ ಹಂಗಿರುತ್ತೆ ಬಿಟ್ಟರೆ ಎಲ್ಲರೂ ಆಲ್ಮೋಸ್ಟು ಕೆಟ್ಟವರಿರಲ್ಲ. ಓಕೆನಾ? ಮತ್ತು ಎಲ್ಲರೂ ನಿಮ್ಮ ಹತ್ರ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೇಳಲ್ಲ. ಒಂದು ಸ್ಮಾಲ್ ಗುಂಪಿರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಸೋಂಬೇರಿ ಕೆಲಸಗಳು ಮಾಡೋರು ಹಂಗೆ ಮಾಡ್ಬೋದು ಬಿಟ್ಟರೆ ಇನ್ನೆಲ್ಲರೂ ಆಲ್ಮೋಸ್ಟು ನಿಮ್ಮ ಇದರಲ್ಲಿ ಏನು ತೋರಿಸ್ತಾರೆ, ಈ ರ್ಯಾಪಿಡೋ, ಓಲಾ, ಊಬರಲ್ಲಿ ಏನು ತೋರಿಸ್ತಾರೆ ಅಷ್ಟೇ ಕಲೆಕ್ಟ್ ಮಾಡ್ತಾರೆ. ಇನ್ನೊಂದೇನು ಅಂದರೆ, ನನಗೆ ಪರ್ಸ್ನಲಾಗಿ ಗೊತ್ತಿರೋದೇನು ಅಂದರೆ, ಕಿಲೋಮೀಟರ್ಗೆ ₹20 ಸಿಕ್ಕಿದ್ರೆ ಎಲ್ಲ ಡ್ರೈವರು ಸ್ವಲ್ಪ ಅವ್ರದ್ದು ಇನ್ಶೂರೆನ್ಸು, FC ಅದು ಇದು ಅಂತ ಕಟ್ಟಬೇಕಲ್ಲ. 3 ತಿಂಗಳಿಗೊಂದ್ಸರಿ ಟ್ಯಾಕ್ಸ್ ಕಟ್ಟಬೇಕಲ್ಲ. ಇದೆಲ್ಲ ಕಟ್ಕೋಬೇಕು ಅಂದರೆ
ಕಿಲೋಮೀಟ್ರಿಗೆ 20 ರೂಪಾಯಿ ಸಿಗಬೇಕು. 20 ರೂಪಾಯಿ ಸಿಕ್ಕಿದಾಗ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಕಾರುಗಳಿಗೆ 24 ರೂಪಾಯಿ ಅಂತಾರೆ, ಎಲ್ಲಿ ಸಿಗುತ್ತೆ ರೀ? ಇಂಡಿಕಾಗೆ ಒಂದು ರೈಡ್ ಬಂದಿದೆ. ಇಂಡಿಕಾ ರೈಡ್ಗೆ ನನಗೆ 15 ರೂಪಾಯಿ ಕಿಲೋಮೀಟ್ರಿಗೆ ಸಿಗ್ತಾ ಇಲ್ಲ. ಲೆಕ್ಕ ಹಾಕಿ ಇನ್ನು ಯಾವ ಥರ ಇರಬೇಕು ಅಂದರೆ, ನಾನು ಇಲ್ಲಿ ಆ್ಯಪ್ಗಳ್ನೂ ಹೇಳೋಕ್ಕಾಗಲ್ಲ, ಇಲ್ಲಿ ಕಸ್ಟಮರ್ಗೂ ಹೇಳೋಕ್ಕಾಗಲ್ಲ. ಇವಾಗ ಡೀಸೆಲ್ ರೇಟ್ ಎಷ್ಟಿದೆ ಹೇಳಿ? ಲೀಟ್ರಿಗೆ 15 ಕೊಡುತ್ತೆ. ಇದರಲ್ಲಿ ರೋಡಲ್ಲಿ ಓಡಿಸೋದಾ ಬೇಡವಾ ಅನ್ನೋದಕ್ಕಿಂತ ನೀನು ಓಡಿಸ್ಲೇಬೇಡಪ್ಪ ಅನ್ನೋದೇ ನಾನು ಹೇಳ್ತೀನಿ. ಬಟ್ ಏನು ಮಾಡೋಣ, ಇವಾಗ ಮಾಡೋದು ಒಂದು ಬಿಸ್ನೆಸ್ಸು ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಮಾಡಿಬಿಟ್ಟಿದ್ದೀವಿ. ಅದರಲ್ಲೇ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಒಂದು ಇದರಲ್ಲಿ ಒಂದು ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇರ್ತೀವಿ. ಬಟ್ ಈ ಚಾಲಕರ ಬಗ್ಗೆ ಅಂದರೆ ನಾನು ಇವಾಗ ಕಂಪ್ಲೀಟು ನಾನು ಡ್ರೈವರ್ ಅಂತ ನಾನು ಆ ಥರ ಏನು ಇಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ಬಟ್ ಎಲ್ಲದಕ್ಕೂ ಮುಂದೆ ಹೋಗೋರು ಈ ಚಾಲಕರು. ಇವ್ರ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತಾಡಿದಾಗ ನಾನು ಇದರಿಂದ ಏನೋ ವ್ಯೂಸ್ ಕೆಟ್ಬಿಟ್ಟು ತಗೊಂಡ್ಬಿಡ್ತೀನಿ, ಇಲ್ಲಾಂದರೆ ಸಂಪಾದನೆ ಮಾಡಿಬಿಡ್ತೀನಿ ಅಂತಲ್ಲ. ಒಂದು 10 ಜನ ನೋಡ್ತಿರಲ್ಲ, ಅದರಿಂದ ಸ್ವಲ್ಪ ರಿಫ್ರೆಶ್ ಆಗಿ ಅಂದರೆ ಮೈಂಡಲ್ಲಿ ಇಟ್ಕೊಂಡಿರಿ. ಎಲ್ಲದಕ್ಕೂ ಇವಾಗ ಕನ್ನಡ ಅಂದರೆ ನಾವು ಮಾತಾಡ್ತೀವಿ, ನಾವು ಇಲ್ಲಿ ಮಾತಾಡ್ತೀವಿ ಅಷ್ಟೇ. ಮನೆಗಳಲ್ಲಿ ನಮ್ಮ ಭಾಷೆ ಏನಿರುತ್ತೆ ಅದು ಮಾತಾಡ್ತೀವಿ. ಈಚೆ ಬಂದು 100% ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಆಟೋದವ್ರು ಹಂಗಲ್ಲ, 100% ಕನ್ನಡನೇ ಮಾತಾಡ್ತಾರೆ. ರಾಜ್ಯೋತ್ಸವ ಬಂದಾಗ ಹೆಂಗಿರುತ್ತೆ, ಎಲ್ಲ ಕಡೆ ಸೌಂಡ್ ಹಾಕ್ಕೊಂಡು, ಎಲ್ಲ ಕಡೆ ಅನ್ನದಾನ ಮಾಡಿಕೊಂಡು, ಎಲ್ಲರಿಗೂ ಫ್ರೀಯಾಗಿ ಅನ್ನದಾನ ಮಾಡಿ, ನೀವೇ ಗೊತ್ತಿರ್ತೀರ ಎಷ್ಟೊಂದು ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಮಾಡಬೇಕು ಅಂದರೆ ಸಂಘಗಳು, ಈ ಆಟೋ ಚಾಲಕರು ಎಲ್ಲ ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲ ರೀ, ಬೇರೆ ಯಾರೂ ಮಾಡೋಕ್ಕಾಗಲ್ಲ ಈ ಕೆಲಸಗಳನ್ನ. ಯಾರೋ ನಾವು ಲಾಯರ್ಗಳು ಅದು ಮಾಡಿಕೊಂಡು ಇದು ಮಾಡಿಕೊಂಡು ಅಂತ ಅನ್ಕೊತೀವಿ. ಯಾವ ಲಾಯರ್ಗಳು ಈ ಕೆಲಸಗಳು ಮಾಡಲ್ಲ. ಅವ್ರವ್ರ ಲಾಭಕ್ಕೆ ಅವ್ರು ಬದುಕ್ತಾರೆ. ಕರೆಕ್ಟಾಗಿ ಅವ್ರ ಲಾಭ ಇಲ್ದಿರ ಬದುಕೋದು ಅಂದರೆ ಆಟೋದವ್ರು ಮಾತ್ರನೇ. ತಿಳ್ಕೊಳ್ಳಿ, ಆಟೋದವರು. ಈ ಡ್ರೈವರ್ಸ್ ಆದರೂ ನನಗೆ ಗೊತ್ತಿರೋಂಗೆ ಇದಕ್ಕೆಲ್ಲ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಆಟೋದವ್ರು ಮಾತ್ರ ಎಲ್ಲದಕ್ಕಿಂತ ಮುಂಚೆ ಇರ್ತಾರೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಎಲ್ಲದನ್ನೂ ಒಂದೇ ವಿಧದಲ್ಲಿ ನೋಡೋಕೆ ಹೋಗಬೇಡಿ. ಯಾರೋ 10 ಜನ ಮಾಡೋದಕ್ಕೆ ಇನ್ನು 90 ಜನ ಅನುಭವಿಸ್ಬೇಕಾಗುತ್ತೆ ಅಷ್ಟೇ. ಅಂದರೆ ಇಲ್ಲಿ ನಾನು ಬೈಕ್ ಟ್ಯಾಕ್ಸಿ, ನಾರ್ಮಲ್ ಟ್ಯಾಕ್ಸಿ ಅಂತ ಹೇಳ್ತಾ ಇಲ್ಲ. ಲೇ ಆಟೋದವರ ಅಂತ ಹೇಳಿದ್ರಲ್ಲ, ತಿಳ್ಕೊಳ್ರಿ ಸ್ವಲ್ಪ. ಏನೋ ಎಲ್ಲ ಗೊತ್ತಿರೋರ ಥರ ಅವ್ರು ಯಾರೋ ತೋರಿಸಿದ್ರು ಸರ್ಟಿಫಿಕೇಟು, ಅದು ನೋಡಿದ್ಮೇಲೆ ನನಗೆ ಇವಾಗ ಗೊತ್ತಾಗ್ತಾ ಇದೆ ಎಂತೆಂಥ ಜನಗಳೆಲ್ಲ ಏನೇನೋ ಆಗ್ತಾ ಇದ್ದಾರೆ. ಎಲ್ಲ ಗೊತ್ತಿರೋರು ಸುಮ್ಮನೆ ಇರ್ತಾರೆ, ಏನು ಗೊತ್ತಿಲ್ದಿರೋರು ಹಿಂಗೆ ಮಾಡೋದು. ಗೊತ್ತಾಯ್ತಲ್ಲ? ಯಾರೋ IPS IAS ಆಗಿರೋರ್ನೆಲ್ಲ ಅವನು ಇವನು ಅನ್ನೋದೆಲ್ಲ ಸರಿ ಹೋಗುತ್ತೆ. ಅದೇ ಏನು ಗೊತ್ತಿಲ್ದಿದ್ರೆ ಗೊತ್ತಿರೋರ ಥರ ಆಕ್ಟ್ ಮಾಡಬೇಕಲ್ಲ. ಏನೋ ಸ್ವಲ್ಪ ದಿನ ಲಾಯರ್ದು ಏನೋ ಕೆಲಸಗಳು ಮಾಡ್ಕೊಂಡು ಬಂದುಬಿಟ್ರೇನೋ, ಆಮೇಲೆ ಇಲ್ಲಿ ಬಂದಮೇಲೆ ಪೊಲೀಸವ್ರನ್ನೇ ಹೋಗೋ ಬಾರೋ ಅನ್ನೋದು. ಈ ಥರ ನಡೀತಾ ಇದೆ ಜಗತ್ತು. ಹಿಂಗಿದೆ. ಒಳ್ಳೆಯವ್ರನ್ನ ಯಾರೂ ತಲೆ ಕೆಡಿಸ್ಕೊಳಲ್ಲ, ಇಂಥವ್ರನ್ನ ಎಲ್ಲರೂ ತಲೆ ಕೆಡಿಸ್ಕೊಳ್ಳೋದು. ಒಳ್ಳೇದು ಮಾಡೋಕೆ ಹೋಗೋರನ್ನ ಇವಾಗ ನಾನು ಎಕ್ಸಾಕ್ಟಾಗಿ ಯಾವಾಗಲೂ ನೋಡ್ತಾ ಇರ್ತೀನಿ. ವಿಜಯಲಕ್ಷ್ಮಿ ಟೈಮ್ಸ್ ಅಂತ, ಅದ್ರಲ್ಲಿ ನೋಡಿದ್ರೆ ಆ ಅಮ್ಮನ್ನ ನೋಡಿದ್ಮೇಲೆ ನನಗಂತೂ ಆ ಧೈರ್ಯ ಎಲ್ಲಿಂದ ಬರುತ್ತೆ ಅಂತ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ. ಆ ಥರ ಧೈರ್ಯ ಯಾವ ಹುಡುಗರಿಗೂ ಆಲ್ಮೋಸ್ಟ್ ಬರೋದಿಲ್ಲ, ಅಷ್ಟೊಂದು ಧೈರ್ಯ. ಆ ಥರದವ್ರನ್ನ ನೋಡಿದಾಗ ಅವ್ರಿಗೆ ವ್ಯೂಸೇ ಬರಲ್ಲ ಪಾಪ. ಇಂಥವ್ರಿಗೆಲ್ಲ ಮೂರು ಬಿಟ್ಟು ಎಲ್ಲ ಕೆಲಸಗಳು ಮಾಡ್ಕೊಳ್ಳೋವ್ರಿಗೆ ಲಕ್ಷಾಂತರ ವ್ಯೂಸ್ ಕೊಟ್ಟು ಅವ್ರನ್ನ ಟಾಪಲ್ಲಿ ನಿಲ್ಲಿಸ್ಬಿಟ್ಟು ಕೊಡ್ರಯ್ಯ ಅಂಥವ್ರಿಗೊಂಚೂರು ಬೆಂಬಲ ಕೊಡ್ರಿ. ಈ KRS ಪಾರ್ಟಿನ ಏನು ನೋಡ್ತೀರಾ, ಡೈಲಿ ಭ್ರಷ್ಟಾಚಾರನ ತೆಗೆದು ಇಡ್ತಾ ಇರ್ತಾರೆ. ಈ ಥರ ತೆಗೆದು ಇಡೋರನ್ನ ಸ್ವಲ್ಪ ಮುಂದಕ್ಕೆ ತಳ್ಳಿದಾಗ ನಮ್ಮ ದೇಶ ಉದ್ಧಾರ ಆಗೋದು. ನಮ್ಮ ದೇಶ ಬೇಡ, ನಮ್ಮ ರಾಜ್ಯ ಉದ್ಧಾರ ಆಗಲಿ. ನಮ್ಮ ದೇಶ ಉದ್ಧಾರ ಇವಾಗ ರಾಜ್ಯ ಉದ್ಧಾರ ಆಗಬೇಕು. ಇದು ಯಾರೋ ಇಲ್ಲೀಗಲ್ ಇರೋರೇ ಲೀಗಲ್ ಬಗ್ಗೆ ಮಾತಾಡೋಕೆ ಬಂದ್ರಂತೆ, ಹಂಗಾಗೋಯ್ತು ಇವಾಗ ಕತೆ. ಅಂದರೆ ಇಲ್ಲಿರೋರು ಈ ಆಟೋ ರಿಕ್ಷಾ ಸಂಘಗಳು ಏನಿರ್ತಾರೆ, ಈ ಚಾಲಕ ಸಂಘಗಳೇನಿರ್ತಾರೆ, ಅವರೇ ಹೇಳ್ತಿದ್ದಾರೆ ಎಲ್ಲೋ ಬೋರ್ಡು ತಗೊಂಡು ಗಾಡಿನ ಓಡಿಸ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ, ವೈಟ್ ಬೋರ್ಡಲ್ಲಿ ಓಡಿಸ್ಬೇಡಿ ಅಂತ. ಬಟ್ ಇದನ್ನೆಲ್ಲ ಗೊತ್ತಿಲ್ದಿರ ಮಧ್ಯದಲ್ಲಿ ಬಂದು ಮಾತಾಡೋದು, ಅಷ್ಟಾಗಿದೆ ಪರ್ಮಿಟಲ್ಲಿ ಇಷ್ಟಾಗಿದೆ, ಇದೆಲ್ಲ ಉಚಿತನ ಅಲ್ವಾ? ಏನು ಹೇಳ್ತಾರೆ ಜನಗಳು ಹೇಳಿ? ಜನಗಳೇ ಅರ್ಥ ಮಾಡ್ಕೋಬೇಕು. ಜನಗಳಿಗೆ ಇದೇ ಹೇಳ್ತಾ ಇರೋದು. ಅಂದರೆ ಅದಕ್ಕೆ ಸಂಬಂಧನೇ ಇಲ್ದಿರೋರು ಬಂದು ಇದ್ರ ಬಗ್ಗೆ ಮಾತಾಡಿ ಸುಮ್ಮನೆ ಪಬ್ಲಿಕ್ನೂ ಒಂದು ಕಡೆ ದಿಕ್ಕು ತಪ್ಪಿಸೋದು, ಒಂದು ಕಡೆ ಇವ್ರನ್ನೂ ದಿಕ್ಕು ತಪ್ಪಿಸೋದು.
ಇದೆಲ್ಲ ಆಗಬಾರ್ದು. ಏನಿದೆ ಅಷ್ಟರಲ್ಲೇ ಕ್ಲಿಯರ್ ಆಗೋಗಬೇಕು. ಇನ್ನೊಂದು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಇದಕ್ಕೆ ಮುಂಚೆನೆ, ನಾನು ಬೈಕ್ ಟ್ಯಾಕ್ಸಿ ಮಾಡಿ, ನಾನು ವಿಡಿಯೋ ಮಾಡಿ, ಯಾವಾಗ ಸೂಟ್ ಕೇಸ್ ಬೇಕು ಅಂತ ಹೇಳಿದ್ರು ಆವಾಗ ವಿಡಿಯೋ ಮಾಡಿ, ನಾನು ಪೊಲೀಸ್ ಸ್ಟೇಷನಲ್ಲಿ ಹೋಗಿ, ನಾನು ಕಳ್ಳನ ಥರ ಎಳ್ಕೊಂಡೋಗಿ ನನ್ನ ಕಾಲರ್ ಪಟ್ಟಿ ಹಿಡ್ಕೊಂಡು ಹೊಡೆದು ಎಲ್ಲ ಮಾಡಿರೋದು ಐತೆ. ಇದನ್ನ ಎಲ್ಲ ಆಗಿದ್ರೂ ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸಿ. ಇಲ್ಲಾಂದರೆ ಏನು ಮಾಡ್ತೀರಾ, ಆಟೋದವ್ರಿಗೆಲ್ಲ ಎಲ್ಲ ವೈಟ್ ಬೋರ್ಡ್ ಮಾಡಿಕೊಟ್ಬಿಡಿ, ಈ ಕಾರ್ಗಳವ್ರಿಗೆ ವೈಟ್ ಬೋರ್ಡ್ ಮಾಡಿಕೊಟ್ಬಿಡಿ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ₹1 ಎಕ್ಸ್ಟ್ರಾ ಯಾರ ಹತ್ರನೂ ಕೇಳಲ್ಲ. ಇವಾಗಿರೋ ನೀವೇ ಗೊತ್ತಲ್ಲ ಊಟ ಎಷ್ಟಿದೆ, ಮಿನಿಮಮ್ ಹೋದರೆ ₹80 ಬೇಕು ಬೆಳಿಗ್ಗೆ ಹೊತ್ತು, ಮಧ್ಯಾಹ್ನ ಹೊತ್ತು ₹100, ₹110, ಸಾಯಂಕಾಲ ಹೊತ್ತು ₹150 ಒಂದೊಂದು ಟೈಮು ಟಚ್ ಆಗೋಗುತ್ತೆ. ಬೇಳೆ ₹200, ಎಣ್ಣೆ ಅಂದರೆ ಕುಡಿಯೋ ಎಣ್ಣೆ ಅಲ್ಲ, ಅಡುಗೆಗೆ ಹಾಕೋ ಎಣ್ಣೆ ₹200 ಆಗೋಗಿದೆ. ಗೋಧಿ ಹಿಟ್ಟೆಲ್ಲ ₹30 ಸಿಗ್ತಾಯಿತ್ತು, ಇವಾಗ ₹40, ₹50, ₹80ವರೆಗೂ ರೇಟ್ ಇದೆ. ಈ ಥರ ಇದ್ದಾಗ ರೇಟ್ಗಳಾಗುತ್ತೆ. ಅವರು ಸ್ವಲ್ಪ ಕೇಳ್ತಾರೆ, ಒಂದು ₹10, ₹20 ಜಾಸ್ತಿ ಕೇಳ್ಬೋದು ಬಿಟ್ಟರೆ ನಿಮ್ಮ ಹತ್ರ ₹500, ₹1000 ಎಕ್ಸ್ಟ್ರಾ ಕೇಳೋದು ಇರಲ್ಲ. ನಾನು ಕೇಳಿದ್ದೀನಿ ₹20 ಎಕ್ಸ್ಟ್ರಾ ಕೇಳಿದ್ದೀನಿ. ಯಾವಾಗ 2 ಅವರ್ ಟ್ರಾಫಿಕ್ಕಲ್ಲಿ ನಿಂತ್ಕೊಂಡಿದ್ದೀನಿ, ಗಾಡಿ ಆಫ್ ಮಾಡೋಕ್ಕಾಗಲ್ಲ, ಸುಮ್ಮನಿರೋಕ್ಕಾಗಲ್ಲ, ಹೋಗ್ತಾ ಇರಬೇಕು, ಕ್ಲೀನಾಗಿ ಹೋಗ್ತಾ ಇರಬೇಕು. ಇರೋದು ಟ್ರಿಪ್ಪು ಬಂದು ₹200. ಎಲ್ಲಿಂದ ನಮ್ಮ ಯಾವುದು ಇದು ಗೊತ್ತಲ್ಲ, ಯಾವುದು ಯಶವಂತಪುರ ಇದು ಗೊತ್ತಲ್ಲ ನಿಮಗೆ, ಟ್ರಾಫಿಕ್ ಹೆಂಗಿರುತ್ತೆ, ಅದರಲ್ಲಿ ನಿಂತ್ಕೊಂಡು 2 ಅವರ್ ಏನೋ ಇದೋಗಿ ಯಲಹಂಕಗೇನೋ ಡ್ರಾಪ್ ಮಾಡಿದ್ದೀನಿ. ₹200, ₹20 ಎಕ್ಸ್ಟ್ರಾ ಕೇಳಿದ್ದೆ. ಬಟ್ ಅವತ್ತು ಇಮಿಡಿಯೇಟು ಸ್ವಲ್ಪ ಒಂದು ಅರ್ಧ 1 ಅವರ್ಗೆ ಕ್ಲಿಯರ್ ಆಗೋಯ್ತು. ಅದರಿಂದ ₹200 ತೊಗೊಳ್ತೀರಾ, ₹180 ಏನೋ ತೊಗೊಂಡು ಆ ಅಪ್ಪನ್ನ ಕಳಿಸಿದ್ದೀನಿ. ₹1 ಎಕ್ಸ್ಟ್ರಾ ಇಸ್ಕೊಂಡಿಲ್ಲ ಆ ಟೈಮಲ್ಲೂ. ಅಂದರೆ ಕೇಳ್ತೀವಿ, ತುಂಬ ನಮಗೆ ಲಾಸ್ ಕಂಪ್ಲೀಟ್, ₹1 ಲಾಭ ಬರಲ್ಲ ಅಂದಾಗ ಕೇಳ್ತೀವಿ. ಅದು ಬಿಟ್ಟರೆ ಯಾವಾಗಲೂ ನಾವು ಎಕ್ಸ್ಟ್ರಾ ಕೇಳೋಕ್ಕೆ ಹೋಗಲ್ಲ. ಅಂದರೆ ಪರ್ಸ್ನಲಾಗಿ ನಾನು ಹಂಗೆ ಎಕ್ಸ್ಟ್ರಾ ಕೇಳಿಲ್ಲ, ಬಟ್ ಬೇರೆಯವರು ಆಲ್ಮೋಸ್ಟ್ ಯಾರೂ ಕೇಳೋಕ್ಕೆ ಹೋಗಲ್ಲ. ರೇರ್ ಅದು. ಹೇಳ್ತಲ್ವಾ, ನಾನು ಇದೇ ಕೆಲಸದಲ್ಲಿ ತುಂಬ ಜನನ ನೋಡಿದ್ದೀನಿ. ಯಾರೋ ಪಾಪ ಒಬ್ಬರೋ ಇಬ್ಬರೋ ಇರ್ತಾರೆ, ಇಲ್ಲಾಂದರೆ ಹಳೆ ಕಾಲದವ್ರು ಇರ್ತಾರಲ್ಲ, ಅವ್ರು ಸಹ ಜಾಸ್ತಿ ಕೇಳೋಕ್ಕೆ ಹೋಗಲ್ಲ ರೀ. ಅಷ್ಟೇ. ನನಗೆ ಗೊತ್ತಿರೋಂಗೆ ಕಿಲೋಮೀಟ್ರಿಗೆ ₹20 ಸಿಕ್ಕಿದ್ರೆ ಬೇರೆ ಎಲ್ಲ ಇನ್ಶೂರೆನ್ಸು, FC, ಟ್ಯಾಕ್ಸು ನಿಮ್ಗೆ ಗೊತ್ತಿರಬೇಕು. ಅದು ಟ್ಯಾಕ್ಸ್ ಬಂದು 3 ತಿಂಗಳಿಗೊಂದ್ಸರಿ ಕಟ್ಕೋಬೇಕು ನಾವು, ಕ್ವಾರ್ಟರ್ಲಿ ಕಟ್ಟಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಬೈ ಗೈಸ್, ಅರ್ಥ ಮಾಡ್ಕೊಳ್ಳಿ. ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿರೋದು ಹಿಂಗೆ ಅಷ್ಟೇ. ಬಕೆಟ್ಗಳು ಹಿಡಿಯೋರು ಜಾಸ್ತಿ ಇರ್ತಾರೆ. ಬಕೆಟ್ ಹಿಡಿದಿರ ಕೆಲಸ ಮಾಡಬೇಕು ಅಂದರೆ ನೀವು ಓನಾಗೆ ಕೆಲಸ ಮಾಡಬೇಕು. ಆಲ್ಮೋಸ್ಟ್ ಯಾವುದೇ ಇಂಡಸ್ಟ್ರಿ ಇರ್ಬೋದು, ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ರೆ ನೀವು ಮಾಡೋಕ್ಕೆ ಬಿಡಲ್ಲ ಅಷ್ಟೇ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಿ ಅಂದರೆ ಏನೋ ಒಂದು ಮಧ್ಯದಲ್ಲಿ ತಂದು ಏನೋ ಒಂದು ಕಿರಿಕಿರಿ ಮಾಡಿ ನೋಡಿ, ಇವಾಗ ಆಗುತ್ತಲ್ಲ. ಇವಾಗ ಇದು ಅಷ್ಟೇ, ರಾಜಕೀಯದಲ್ಲಿ ಏನೋ ಒಂದು ಎಬ್ಸಿ ಅವ್ರದ್ದು ಮರೆಸ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಒಂದೇನಾದರೂ ಕ್ರಿಯೇಟ್ ಮಾಡಿದ್ರೆ ಅಲ್ವಾ ನೆಕ್ಸ್ಟು ಅದನ್ನ ಮರೆಯೋಕ್ಕೆ ಈಸಿ ಆಗೋದು. ಅದಕ್ಕೋಸ್ಕರ ಹಿಂಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಇವಾಗಿರೋ ಬೆಂಗಳೂರು ಟ್ರಾಫಿಕ್ಕು ನಿಮಗೂ ನಮಗೂ ಎಲ್ಲರಿಗೂ ಗೊತ್ತು. ಒಂದು ಸರಿ ಸ್ಟ್ರಕ್ ಆದರೆ 1 ಅವರು 2 ಅವರು ಹೋಗಲ್ಲ. ಗಾಡಿಗಳು ಸ್ಟಾರ್ಟಲ್ಲೇ ಇಟ್ಕೊಂಡಿರ್ತಾರೆ. ಅದರದ್ದೆಲ್ಲ CNG ಒಂದು ಸರಿ ಏನಾದರೂ 1 ಅವರ್ 2 ಅವರ್ ನಿಂತರೆ ಅಲ್ಲೇ ಅವ್ರು ಡೀಸೆಲ್ಲು 1 ಲೀಟ್ರ್ 2 ಲೀಟ್ರ್ ಎಳ್ದಾಕುತ್ತೆ. ₹99 ಇದೆ. ₹100 ಅಂದರೆ 1 ಅವರ್ ನಿಂತ್ಕೊಂಡು ಅಲ್ಲೇ ವೇಸ್ಟ್ ಮಾಡಿದ್ರೆ ಇನ್ನು ಹೋಗೋದೇನು, ಅವ್ರು ಬರೋದೇನು, ಅವ್ರು ದುಡಿಯೋದೇನು. ಆ ಟೈಮಲ್ಲಿ ಬೇಕಾದರೆ ಎಕ್ಸ್ಟ್ರಾ ಕೇಳಿದ್ರೆ ₹10-20 ನೀವೇ ಸೇರಿಸ್ಕೊಟ್ಬಿಡಿ. ಆಲ್ಮೋಸ್ಟ್ ಇವರೇನು ನಿಮ್ಮನ್ನು ಎಕ್ಸ್ಟ್ರಾ ಕೇಳಲ್ಲ. ಇನ್ನು ಈ ಓಲಾ, ಊಬರು, ರ್ಯಾಪಿಡೋ ಅದ್ರ ಬಗ್ಗೆ ಗೊತ್ತಿಲ್ಲ. ಇವಾಗ ರ್ಯಾಪಿಡೋ ನಮ್ಮ ಅದರಲ್ಲಿ ನಾವು ಎಷ್ಟೇ ಹೊತ್ತು ನಿಂತ್ಕೊಂಡಿದ್ರು ಎಕ್ಸ್ಟ್ರಾ ಅಮೌಂಟ್ ನಮಗೇನು ಸಿಗಲ್ಲ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ.